ನಮಸ್ಕಾರ. ದೃಶ್ಯ ಜೊತೆ ಮಾತುಕತೆ ಕನ್ನಡ ಪಾಡ್ಕಾಸ್ಟ್ ಚಾನೆಲ್ಗೆ ಸ್ವಾಗತ. ನಮಸ್ಕಾರ. ನಮಸ್ತೆ. ಇನ್ನು ಆರನೆಯ ತಾಯಿಯ ರೂಪ ಅಂತ ಹೇಳಿದ್ರೆ ಕಾತ್ಯಾಯಿನಿ ದೇವಿಯಾಗಿ ತಾಯಿಯನ್ನು ನಾವಿಲ್ಲಿ ಆರಾಧಿಸ್ತೀವಿ. ಇನ್ನು ಕಾತ್ಯಾಯಿನಿ ದೇವಿ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಅವತ್ತಿನ ದಿನ ಪೂಜಿಸೋ ಕಾತ್ಯಾಯಿನಿ ದೇವಿ ಬಗ್ಗೆ ಇದೇನಂತಂದ್ರೆ ಕಾತ್ಯಾಯಿನಿಯನ್ನ ಹೆಂಗೆ ಹೇಳ್ಬೋದು ಅಂದ್ರೆ ಪಾರ್ವತಿ ದೇವಿ ತನ್ನ ಈ ಲೋಕಕ್ಕೆ ಬಂದಿದ್ದು ಇದನ್ನ ಮುಗಿಸಿದ್ಲು. ಸ್ಕಂದ ಹುಟ್ಟಿದಾಯ್ತು. ಬಟ್ ನಂತರ ತಾನು ಸ್ವತಃ ನಾನೇನ್ ಮಾಡ್ಬೋದು ಅನ್ನೋ ಥಿಂಕಿಂಗ್ ಬಂದಾಗ ತನ್ನೊಳಗಿದ್ದ ಕೈನೆಟಿಕ್ ಎನರ್ಜಿ, ತನ್ನೊಳಗಿರೋ ಸುಪ್ತವಾಗಿ ಅಡಗಿದ್ದಂತ ಎನರ್ಜಿನ ಚಾನಲೈಸ್ ಮಾಡೋದು ಇದು ಕಾತ್ಯಾಯಿನಿ. ಇದು ಒಬ್ಬ ಗೃಹಿಣಿಯಾಗಿ, ಒಬ್ಬ ಮಗಳಾಗಿ, ಹೆಂಡತಿಯಾಗಿ, ಗೃಹಿಣಿಯಾಗಿ ಎಲ್ಲ ಇದು ಮಾಡಿದ್ದು. ಇವಾಗ ತನ್ನ ಸ್ವಂತ ಇದು ತನ್ನ ಸ್ವ ಅಸ್ತಿತ್ವ ಅಥವಾ ತನ್ನ ಗೋಲ್ ಏನು, ಪರ್ಸನಲ್ ಗೋಲ್ ಇದು ಏನು ಅನ್ನೋದನ್ನ ತಿಳ್ಕೊಳ್ಳೋ ಇದು. ಹಾಗಾಗಿ ಈವನ್ ದುರ್ಗಾ ಪೆಂಡಾಲ್ ಎಲ್ಲಿ ಬೆಂಗಾಲ್ ಅಥವಾ ಎಲ್ಲೆಲ್ಲಿ ನಡೆಸ್ತಾರಲ್ಲ, 5ನೇ ದಿವಸ 6ನೇ ದಿವಸದಿಂದಾನೇ ಅದು ಓಪನ್ ಆಗಿ ಪಬ್ಲಿಕ್ ಬಿಡೋದು. ಪೆಂಡಾಲ್ ಮುಂಚೆ 5 ದಿವಸ ಐ ಥಿಂಕ್ ಬಿಡಲ್ಲ. ಪಬ್ಲಿಕ್ ಬಂದು ಪೂಜೆ ಮಾಡೋದು 6ನೇ ದಿವಸದಿಂದ. ದಟ್ ಈಸ್ ಇಲ್ಲಿಂದ ಆಚೆಗೆ ಬೀರೋ 4 ಫಾರ್ಮ್ ಪರ್ಟಿಕ್ಯುಲರ್ ದುರ್ಗೆಯ ಫಾರ್ಮ್. ಏನಾದ್ರು ಕಾತ್ಯಾಯಿನಿ, ನಂತರ ಇನ್ನೇನ್ 3 ಫಾರ್ಮ್ ಬರುತ್ತೆ, 6, 7, 8. ಸೊ ಈ ಕಾತ್ಯಾಯಿನಿ ಅನ್ನೋದು ಕೈನೆಟಿಕ್ ಎನರ್ಜಿ. ನಮ್ಮ ಒಳಗೇನೆ ಎನರ್ಜಿ ಇದೆ, ನಾವ್ ಅದನ್ನ ಆಕ್ಷನ್ ತಂದಿಲ್ಲ, ಬಟ್ ಅದನ್ನ ಚಾನಲೈಸ್ ಮಾಡ್ತಾ ಇದೀವಿ. ಅಂದ್ರೆ ಯೋಚನೆ ನಾನು ಏನ್ ಮಾಡ್ಬೇಕು ಅಂತ. ಸೊ ಈ ಟೈಮಲ್ಲಿ ಪಾರ್ವತಿ ದೇವಿ ಡಿಸೈಡ್ ಮಾಡ್ತೀಯಾಳೆ, ನಾನ್ ಏನ್ ಮಾಡ್ಬೋದು, ನನ್ನ ಕೈಲಿ ಯಾರ್ಯಾರು ಹತ್ಯೆ ಆಗ್ಬೇಕು, ಅಥವಾ ಯಾವ್ಯಾವ ರಾಕ್ಷಸರು ಅಥವಾ ಅಸುರರ ಇದಾಗ್ಬೇಕು ಅನ್ನೋದು ಡಿಸೈಡ್ ಮಾಡ್ತೀಯಾಳೆ. ಅಂದ್ರೆ ಇಲ್ಲಿ ಲೋಕ ಕಲ್ಯಾಣಕ್ಕೋಸ್ಕರ ಸ್ಕಂದ ಹುಟ್ಟಬೇಕಾಗಿತ್ತು, ಅದಕ್ಕೆ ಇಷ್ಟು ಫಾರ್ಮ್ಸ್ ಏನಿತ್ತು ಅದು. ಬಟ್ ಆಮೇಲೆ ಅದೆಲ್ಲ ತಂದೆ ಮೇಲೆ, ಇನ್ನೊಬ್ರ ಮೇಲೆ, ಗಂಡನ ಮೇಲೆ, ನಂತರ ಮಗು, ಇವರಿಗೋಸ್ಕರ ಇದ್ದಿದ್ದ ಜೀವನ. ಈ 6ನೇ ಇದರಿಂದ ತನ್ನ ಸ್ವಂತ ಅಸ್ತಿತ್ವ, ತನ್ನ ಯೋಚನೆಗಳನ್ನ ಮುಂದುವರಿಸಿದಂತ ಜೀವನ. ಸೊ ಇದು ಒಂಥರ ಇಂಡಿಪೆಂಡೆಂಟ್ ವುಮೆನ್ ನ ರೆಪ್ರೆಸೆಂಟ್ ಮಾಡುತ್ತೆ 6ನೇ ದಿವಸದಿಂದ. ಸೊ ಹಾಗಾಗಿ ಕಾತ್ಯಾಯಿನಿ, ಸೊ ಫಿಯರ್ಸ್ ಇನ್ನು ಬಂದಿಲ್ಲ, ಬಟ್ ಅದಕ್ಕೆ ಆ ಯೋಚನೆಗೆ ಬಿದ್ದಿದೆ. ಅಂದ್ರೆ ತಾಯಿಯ ಒಂದು ಶಕ್ತಿ ಸ್ವರೂಪ ಈಗ ಜಾಗೃತವಾಗ್ತಾ ಇದೆ ಅಂತ ಹೇಳ್ಬಹುದು. ಹೌದು. ಸೊ ಹಾಗಾಗಿ ಇದು ಮಾಮೂಲಿ 4 ಕೈಗಳ ಅವತಾರ ಇರುತ್ತೆ, ಆಯುಧಗಳು. ಇದರಲ್ಲಿ ಲಯನ್ ತುಂಬಾ ರೋರಿಂಗ್, ಅಂದ್ರೆ ಎನರ್ಜಿ ಇದಾಗ್ತಾ ಇದೆ, ಜಾಗೃತವಾಗ್ತಾ ಇದೆ ಅನ್ನೋದನ್ನ ತೋರಿಸುತ್ತೆ. ಸೊ ಅದೇ ಕಾತ್ಯಾಯಿನಿ ಅಂದ್ರೆ ಒಳಗಿನ ಕೈನೆಟಿಕ್ ಎನರ್ಜಿನ ಚಾನಲ್ ಮಾಡೋದು, ಒಂದು ಕಡೆ ಒಂದು ಗೋಲ್ಗೆ ಉಪಯೋಗಿಸ್ಕೊಳಕ್ಕೆ ರೆಡಿ ಮಾಡ್ಕೊಳ್ಳೋದು ಅಂತ. ಸೊ ಅದು 6ನೇ ದಿವಸದ ಕಾತ್ಯಾಯಿನಿ ದೇವಿಯ ರೂಪ. ಸೊ ಹಾಗಾಗಿ ಇದು ನೀವು ಯಾವ್ದಾದ್ರು ಹೊಸ ಕಾರ್ಯ ಮಾಡೋದಕ್ಕೆ, ಐ ಥಿಂಕ್ 6ನೇ ದಿವಸನೇ ನಾವು ಸರಸ್ವತಿ ದೇವಿ ಪೂಜೆ ಮಾಡ್ತೀವಿ ಅಂತ. 6ನೇ ದಿವಸ ಇಲ್ಲ 7ನೇ ದಿವಸ ಮೂಲ ನಕ್ಷತ್ರ. ಸೊ ಅಂದ್ರೆ ಅದೇ ನಾವು ಹೊಸ ಕಾರ್ಯಾರಂಭಗಳು ಇದಕ್ಕೆ ಕಾತ್ಯಾಯಿನಿ ದೇವಿಯಿಂದ ಶುರು ಮಾಡಕ್ಕೆ ಇದು ತುಂಬಾ ಯೂಸ್ಫುಲ್. ಈವನ್ ಬಿಸ್ನೆಸ್ ಅಥವಾ ಎನಿಥಿಂಗ್ ಇದ್ರಲ್ಲಿರೋರಿಗೆ ಇದು 6ನೇ ದಿವಸದ ಪೂಜೆ ತುಂಬಾ ಇಂಪಾರ್ಟೆಂಟ್. ಸೊ ಅವ್ರು ನಿಮ್ಮಲ್ಲಿ ಏನೇ ಪ್ರಾಬ್ಲಮ್ಸ್ ಇದ್ರು, ನಿಮ್ಮ ಬಿಸ್ನೆಸ್ ಅಥವಾ ನಿಮ್ಮ ಪ್ರೊಫೆಷನ್ ಅಥವಾ ಯಾವ್ದಾದ್ರು ಏನಂತಂದ್ರೆ ಎನಿಥಿಂಗ್ ನೀವೇನೋ ಒಂದು ಮಾಡ್ಬೇಕು ಅನ್ಕೊಂಡಿದ್ದೀರಾ, ಕ್ರಿಯೇಟಿವ್ ಆಗಿ ಕನ್ಸ್ಟ್ರಕ್ಟಿವ್ ಆಗಿ ಏನಾದ್ರು ಮಾಡ್ಬೇಕು ಅನ್ಕೊಂಡಿದೀರಾ, ಇದಕ್ಕೆಲ್ಲ ಈ 6ನೇ ದಿವಸದಲ್ಲಿ ನೀವು ಆಚರಣೆ ಮಾಡಿ ನಿಮ್ಮ ಭಕ್ತಿ ನಿಯಮಗಳನ್ನು ಪಾಲಿಸಿದ್ರೆ ಇದು ಯೂಸ್ಫುಲ್ ಆಗುತ್ತೆ. ಸೊ ಇದು 6ನೇ ದಿವಸದ ದೇವಿಯ ಕಾತ್ಯಾಯಿನಿ ರೂಪವನ್ನ ಆಚರಿಸೋದು ದಿನ. ಹೌದು. ಸ್ನೇಹಿತರೆ, ನಮ್ಮ ದೃಶ್ಯ ಜೊತೆ ಮಾತುಕತೆ ಕನ್ನಡ ಪಾಡ್ಕಾಸ್ಟ್ ಚಾನಲ್ಗೆ ನೀವೇನಾದರೂ ಮೊದಲನೇ ಬಾರಿ ಬರ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ನಮ್ಮ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ. ಹಾಗೆಯೇ ನಮ್ಮ ಬೇರೆ ವಿಡಿಯೋಗಳನ್ನು ಕೂಡ ವೀಕ್ಷಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತು ನಮ್ಮ ವಿಡಿಯೋ
ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮಲ್ಲಿ ಏನಾದರೂ ಕ್ವಶನ್ಸ್ ಇದ್ದರೆ ಅಥವಾ ಸಜೆಷನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ. ಇನ್ನೊಂದು ವಿಶೇಷ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.